ಪ್ರಿಯ ವೀಕ್ಷಕರೇ, ತಿರುಪತಿ ತಿರುಮಲ ವೆಂಕಟೇಶ ಇದೊಂದು ಸಂಪೂರ್ಣ ಹಾಸ್ಯಮಯ ಧಾರಾವಾಹಿ. ಈ ಶೀರ್ಷಿಕೆಯು ಕೇವಲ 3 ಕಾಲ್ಪನಿಕ ಪಾತ್ರಗಳ ಹೆಸರುಗಳು ಮಾತ್ರ. ಇದರ ಹಿಂದೆ ಯಾವುದೇ ಧರ್ಮ ಅಥವಾ ದೇವರ ಹೆಸರುಗಳನ್ನು ಅಪಹಾಸ್ಯ ಮಾಡುವುದು ನಮ್ಮ ಉದ್ದೇಶವಲ್ಲ. ಈ ಧಾರಾವಾಹಿಯಲ್ಲಿ ಪ್ರಸಾರವಾಗುವ ಸನ್ನಿವೇಶಗಳಾಗಲಿ ಸಂಭಾಷಣೆಗಳಾಗಲಿ ಯಾವುದೇ ವ್ಯಕ್ತಿಯ ಅಥವಾ ಧರ್ಮಕ್ಕೆ ಅಥವಾ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹವಾಗಿರುವುದಿಲ್ಲ. ನಮ್ಮ ಉದ್ದೇಶ ದಣಿದು ಬಂದ ಮನಕ್ಕೆ ಹಾಸ್ಯದ ಮುಖಾಂತರ ನೆಮ್ಮದಿ ಕೊಡುವುದು. ದಯವಿಟ್ಟು ಹರಸಿ ಆಶೀರ್ವದಿಸಿ. ಇಂತಿ ಮಾಸ್ಟರ್ ಆನಂದ್ ಹಾಗೂ ಫೋಕ್ ತಂಡ. ಇವ ಊಟಕ್ಕೆಲ್ದ ಉಪ್ಪಿನಕಾಯಿ, ಇವಳು ಅಪ್ಪು ಲಾಲಿಪಪ್ಪು ಹಾಯ್, ಇವನ ಕನ್ಸು ಮನ್ಸಲ್ಲೂ ರೂಪಾಯಿ, ಇವ ತಾಳ ತಪ್ಪೋ ಡಾನ್ಸರ್ ಗಾಯ್, ಇವರ ವೇಷ ಆವೇಶ ವಿಶೇಷ ಸಂದೇಶ ನೋಡಿ. ತಿರುಪತಿ ತಿರುಮಲ ವೆಂಕಟೇಶ ಸಂತೋಷ, ಕಿತಾಪತಿ ಸನ್ನಿವೇಶ ತುಂಬಾ ಸಂತೋಷ. ತಿರುಪತಿ ತಿರುಮಲ ವೆಂಕಟೇಶ ವೆಂಕಟೇಶ ಕಿತಾಪತಿ ಸನ್ನಿವೇಶ. ಇವಳು ಅಸ್ಲಿ ತಿಕ್ಲಿ ಚಕ್ಲಿ, ಇವನ ಸ್ಟೋರಿ ಬಹಳ ಡೆಡ್ಲಿ, ಇವನು ಆಗ್ಬೇಕಂತೆ ಸಿನಿಮಾ ದಿಗ್ದರ್ಶನ್, ಆದ್ರೆ ಲಕ್ಕು ಮಾತ್ರ ಯಾಕೋ ದೂರದರ್ಶನ್. ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಇವಳ ಬ್ಯೂಟಿ ಕಂಡೋರು ಲಗಾಟಿ ಗ್ಯಾರಂಟಿ ನೋಡಿ. ತಿರುಪತಿ ತಿರುಮಲ ವೆಂಕಟೇಶ ವೆಂಕಟೇಶ ಕಿತಾಪತಿ ಸನ್ನಿವೇಶ ಕಾಮಿಡಿ. ತಿರುಪತಿ ತಿರುಮಲ ವೆಂಕಟೇಶ ಅಗಳ ಕಿತಾಪತಿ ಸನ್ನಿವೇಶ. ಆಲ್ ಈಸ್ ವೆಲ್ ಅಮ್ಮ. ಗಜ, ಈ ತರಕಾರಿಗೆ ಎಷ್ಟು ಕೊಟ್ಟೆ? 150 ರೂಪಾಯಿ ಕೊಟ್ಟಿರಿ. 150 ರೂಪಾಯಿನ? ಎಂತ ಕಾಲ ಬಂತೆ. ನಮ್ಮ ಕಾಲದಲ್ಲಿ 150 ರೂಪಾಯಿ ಕೊಟ್ಟಿದ್ರೆ ಒಂದು ಲೋಡ್ ತುಂಬಾ ತರಕಾರಿ ಕೊಡೋರು. ಈಗ ಒಂದ್ ಬುಟ್ಟಿ ತುಂಬಾನು ಕೊಟ್ಟಿಲ್ವಲ್ಲೇ. ಏನ್ ಮಾಡೋದು, ಮೊದ್ಲು ತರ ಮಳೆ ಬೆಳೆ ಆಗ್ಬೇಕಲ್ಲ. ಹೌದಲ್ವಾ ವೆಂಕಿ? ಯಾಕೆ ಇತ್ತೀಚೆಗೆ ಸರಿಯಾಗಿ ಮಳೆ ಬೆಳೆ ಆಗ್ತಿಲ್ಲ? ನಿಮ್ಗೆ ವಿಷಯ ಗೊತ್ತಿಲ್ವಾ? ಈ ಇಂಗ್ಲಿಷ್ ಸ್ಕೂಲ್ ನಲ್ಲೆಲ್ಲ ಮಕ್ಕಳಿಗೆ ಒಂದ್ ಪದ್ಯ ಹೇಳ್ಕೊಡ್ತಾ ಇದಾರೆ, ಅದಕ್ಕೆ ಮಳೆ ಬೆಳೆ ಆಗ್ತಾ ಇಲ್ಲ. ಯಾವ ಪದ್ಯ? ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ. ಹಂಗಂದ್ರ ಮಳೆ ಮಳೆ ಇವತ್ತು ಹೋಗು, ಇನ್ನೊಂದ್ ದಿವಸ ಆಮೇಲೆ ಬಾ ಅಂತ. ಹಂಗಾರ ಹಾಡ್ನ ನಿಷೇಧ ಮಾಡ್ಬೇಕಣ. ಹ್ಞೂ ಯಜಮಾನ್ರೆ. ಅಲ್ಲ, ಈ ಫಾರಿನ್ ದೇಶದಲ್ಲೇನೋ ಮಳೆ ಜೋರಾಗಿರ್ಬೇಕು ಅದಕ್ಕೆ ಹಾಡಾಡ್ತಾರೆ, ನಮ್ ದೇಶದಲ್ಲಿ ಯಾಕಪ್ಪ ಆಡ್ಬೇಕು? ಹೌದಲ್ವಾ? ರೀ, ಅಲ್ಲಿ ನೋಡ್ರಿ, ಏನೋ ಜಗಳ ಆಡ್ತಾ ಇದ್ದಾರೆ. ವೆಂಕಿ ನಡಿ, ಆ ಜಗಳನ ಬಿಡ್ಸಣ ಬಾ. ಅಲ್ಲ ಯಜಮಾನ್ರೆ, ಅವ್ರ ಕೆಮ್ಮಿದಿಕ್ಕು ಸೀನಿದಿಕ್ಕು ಜಗಳ ಆಡ್ತಾರೆ, ಅವ್ರ ಜಗಳಕ್ಕೆ ನಾವ್ಯಾಕೆ ಹೋಗೋಣ ಬನ್ನಿ. ಈ ಏರಿಯಲ್ಲೇ ನಾನು ಪ್ರಭಾವಿ ವ್ಯಕ್ತಿ, ನನ್ನ ಮುಂದೆ ನಡೆಯೋ ಜಗಳನ ಬಿಡಿಸ್ತಾ ಹಂಗೆ ಹೋಗಕ್ಕಾಗುತ್ತಾ? ಪ್ರಭಾವಿ ವ್ಯಕ್ತಿ ಅನ್ಕೊಂಡು ಬಾವಿಲಿ ಬೀಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ, ನಿಮ್ಮಿಷ್ಟ. ನಿನ್ನಂತ ಕಿತ್ತೋದ್ ಬಾಡಿಗೆ ಮನೆ ನೋಡೇ ಇಲ್ಲ ಕಣಯ್ಯ. ನಿನ್ನಂತ ಬಿಕ್ನಾಸಿ ಮನೆಯವರು ಇನ್ನೂ ಹುಟ್ಟೇ ಇಲ್ಲ. ನನ್ನ ಜಾತಕದಲ್ಲಿ 7ನೇ ಮನೆ ಶನಿ ಬರ್ತೆ ಅಂತ ಹೇಳಿದ್ರು, ಅದ್ ನೀನೇ ಇರ್ಬೇಕು. ನನಗೂ ಮುಂದಿನ ವರ್ಷ ಬ್ಯಾಟ್ ಟೈಮ್ ಶುರು ಆಗುತ್ತೆ ಅಂತ ಹೇಳಿದ್ರು, ಅದ್ ಈ ಮನೆಗೆ ಬಂದು ವಕ್ರಸ್ಕೊಂಡ್ಮೇಲೆಯ. ಎಲ್ಲ ಗುಷ್ಟಲ್ಲಿದ್ದಂತ ಒಂದು ಗೋಡೆ ಮಧ್ಯೆ ಬಿಟ್ನಲ್ಲ, ಇದು ಬೇಕು ಇನ್ನೂ ಬೇಕು. ಏನ್ ಪುಕ್ಸಟ್ಟೆ ಬಿಟ್ಟ ಏರ್ಸ್ಕೊಂಡ್ಲಿಲ್ವಾ? ಅಮ್ಮ ಇನ್ನೊಂಚೂರು ಸಾಂಬಾರ್ ಹಾಕಮ್ಮ. ಹೇಳ ಮೇಲೆ ಸಾಂಬಾರ್ ಅಂತೆ ಸಾಂಬಾರ್ ಇಲ್ಲೇ ಹತ್ಕೊಂಡು ಉರಿತಾ ಐತೆ. ಹೋಗೋಣ. ನಿಂತ್ಕೊಳ್ಳಿ ಯಜಮಾನ್ರೆ, ಹೆಂಗಿದ್ರು ರಣರಂಗ ಕಿಳಿತಾ ಇದ್ದೀರಾ, ಕೈಯಲ್ಲಿ ಇದ್ ನಿಡ್ಕೊಂಡೇ ಹೋಗ್ಬಿಡಿ. ಏನು? ಬದ್ನೆಕಾಯಿ. ಯಾಕೆ? ಅಲ್ಲ, ಅವ್ರು ನಿಮ್ಗೆ ಹೊಡ್ರೆ ನೀವು ತಿರ್ಸೋಡಿಯಕ್ ಬೇಡವಾ? ಅಕಸ್ಮಾತ್ 2 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ಹೋದ ಸರಿ, ಇಲ್ಲಾಂದ್ರೆ ಇಲ್ಲಿ ಇದ್ದಿದ್ದು ಸಾಕ್ಷಿ ಇಲ್ದ ಮಾಡಕ್ ಬಿಡ್ತೀನಿ. ತಂಗಳಗೆರೆ ತಮ್ಮಣ್ಣ, ಏನೋ ಇದು? ಬರ್ರಿ ಯಜಮಾನ್ರೆ ಬನ್ನಿ. ಈ ಬಾಡಿಗೆ ಮನೆ ಒಂದು ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು, ಅದಕ್ಕೆ ಖಾಲಿ ಮಾಡಿಸ್ತಾ ಇದ್ದೀನಿ. ತಪ್ಪು ಅವ್ರ ಕಡೆ ಇಟ್ಕೊಂಡು ನಮ್ಮ ಮೇಲೆ ಹೇಳ್ತಾರ ನೋಡಿ. ಸಮಸ್ಯೆ ಏನಂತ ಹೇಳಿ. ನೀರೇ ಬಂದಿಲ್ಲ, ವಾಟರ್ ಬಿಲ್ ಕೇಳ್ತಾವನೆ. ಹೌದಾ ತಮ್ಮಣ್ಣ? ಹೋದ್ ತಿಂಗಳು ಚರಂಡಿ ಪೈಪ್ ಕಿತ್ಕೊಂಡು ಮನೆ ತುಂಬಾ ನೀರು ತುಂಬ್ಕೊಂಡಿತ್ತು, ನಾನೇನು ಎಕ್ಸ್ಟ್ರಾ ದುಡ್ಡು ಕೇಳಿದ್ನ? ನೀನು ಒಂದ್ಸರಿ ಕರೆಕ್ಟ್ ಟೈಮ್ ಬಾಡಿಗೆ ಕೊಟ್ಟಿದ್ಯಾನ? ಕಷ್ಟ ಮನುಷ್ಯನಿಗೆ ಬರ್ದೆ ದುಡ್ಡಿಗೆ ಬರುತ್ತಾ ತಮ್ಮಣ್ಣ? ನೋಡ್ರಿ, 3 ಜನ ಇರ್ತಾರೆ ಅಂತ ಮನೆ ಕೊಟ್ರೆ ಯಾವಾಗ್ಲೂ 10 ಜನ ಇರ್ತಾರೆ. ನೋಡು ತಮ್ಮಣ್ಣ, ಬೇಕರಿ ಅಂದ್ಮೇಲೆ ಬಂದ್ ತಿನ್ನಕ್ ಬರ್ತಾರೆ, ಮನೆ ಅಂದ್ಮೇಲೆ ನೆಂಟರು ಬರ್ತಾರಪ್ಪ. ಗೊತ್ತಿಲ್ಲ ಸಂಜೀರಣ್ಣ ನಿಮ್ಗೆ?
ಇವ್ರು ಈ ಮನೇಲಿದ್ರೆ ನಾವು ಈ ಮನೆ ಕಳ್ಕೊತೀವಿ. ತಮ್ಮಣ್ಣ, ಬಾಡಿಗೆ ಮನೆಯವ್ರು ಇದ್ರೆ ಕಣಪ್ಪ ನೀವು ಓನರ್ ಹಂಗೆ ಮೆರೆಯೋದು. ಬಾಡಿಗೆ ಮನೆಯವರು ದೇವ್ರು ಇದ್ದಂಗೆ ಕಣಪ್ಪ. ನೋಡೋಣ, ನಾನು 20 ಮನೆ ಬಾಡಿಗೆ ಬಿಟ್ಟಿದ್ದೀನಿ. ಅವ್ರ ಎಲ್ಲ ದೇವ್ರಂತ ಮನುಷ್ಯರು, ಇವನೊಬ್ಬ ಮಾತ್ರ ನೆಸೆ ಪಾಲ್ಟಿ. ನೋಡು ತಮ್ಮಣ್ಣ, 5 ಬೆರಳು ಒಂದ್ ಸಮ ಇರುತ್ತೇನಪ್ಪ. ಎಲ್ರನ್ನು ಪ್ರೀತಿಯಿಂದ ನೋಡ್ಬೇಕಪ್ಪ ನೀನು. ಅಯ್ಯ ಸುಮ್ನೆ ಯಾಕ್ರಿ ಮಾತು, ಕರ್ಕೊಳ್ರಿ ನಮ್ಮ ಮನೆಗೆ ಹೋಗೋಣ. ಯಜಮಾನ್ರೆ, ನನ್ಗೆ ಯಾಕೋ ನೀವು ಕಸ ಕ್ಲೀನ್ ಮಾಡಿ ನೆಲ ಸಾರಿಸಿ ಪೇಂಟ್ ಹೊಡೆದು ಸಮಸ್ಯೆಗೆ ಬಾಡಿಗೆ ಕೊಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನು ಸುಮ್ಮನೆ ನೋಡಿ, ನೀವೀಗ ಹೆಂಗಿದ್ದೀರೋ ಹಂಗೆ ಬನ್ನಿ ನಮ್ಮ ಮನೆಗೆ, ನಾನು ನೋಡ್ಕೊಳ್ತೀನಿ. ಅಂದಂಗೆ ನಿಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮಿಸ್ಟರ್ ಒಳ್ಳೆಯವನು, ಸನ್ ಆಫ್ ದೇವತಾ ಮನುಷ್ಯ. ಲೋ ತಿರುಮಲ, ಬಸ್ ಟಿಕೆಟ್ ತಗೊಂಡು ಬಸ್ಸಲ್ಲಿ ನಿದ್ದೆ ಮಾಡ್ತೀರಾ, ರೈಲ್ ಟಿಕೆಟ್ ತಗೊಂಡು ರೈಲಲ್ಲೂ ನಿದ್ದೆ ಮಾಡ್ತೀರಾ, ಹಂಗಾದ್ರೆ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಅಲ್ಲಿ ನಿದ್ದೆ ಮಾಡ್ತೀರಾ? ಇಷ್ಟು ದಿನ ಇಂಥ ಹಿಂಸೆ ಕ್ವಶನ್ಗಳು ಇರಲಿಲ್ಲ. ಅಣ್ಣ ಇನ್ಮೇಲೆ ಸುರು ಹಚ್ಕೊಂಡ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಬನ್ನಿ ಕೂತ್ಕೊಳ್ಳಿ. ನೋಡಿ ಒಳ್ಳೆಯವನೇ, ಇದೇ ಬಡವ್ರ ಮನೆ. ಇದೇನ್ ಯಜಮಾನ್ರೆ, ಇದನ್ನೇ ಬಡವ್ರ ಮನೆ ಅಂದ್ರೆ ನಾವಿದ್ದಿದ್ ಮನೆ ನೋಡಿದ್ರೆ ಇನ್ನೇನ್ ಅಂತಿದ್ರು ನೀವು? ನೋಡಿ, ಇವನೇ ನನ್ನ ದೊಡ್ಡ ಮಗ ತಿರುಪತಿ ಅಂತ ಹೆಸರು. PUC ಪರೀಕ್ಷೆ ಬರಿತಾ ಇದ್ದಾನೆ, ಮುಂದಕ್ಕೂ ಬರಿತಾನೆ, ಮತ್ತೆ ಪಾಸ್ ಆಗಲ್ಲ. ಕೇಳಿದ್ರಾ? ನೀವಾಗ ಕೇಳಿದ್ರಾ? ಬಿಡಿ ಯಜಮಾನ್ರೆ, ಓದು ತಲೆಗತ್ತಿದ್ರೇನು, ವ್ಯವಹಾರ ಜ್ಞಾನ ಚೆನ್ನಾಗಿರುತ್ತೆ. ಹೌದೌದು, ನಮ್ಮ ಅಪ್ಲಾಸನ್ಗೆ ಕಂಪ್ನಿನ 1 ತಿಂಗಳು ನೋಡ್ಕೊಂಡ 2 ಲಕ್ಷ ಲಾಸ್ಟ್. ಇವನು ನನ್ನ 2ನೇ ಮಗ ತಿರುಮಲ ಅಂತ ಹೆಸರು. ನೀನ್ ನನ್ನ ಬಗ್ಗೆ ಯಾವುದು ಒಳ್ಳೇದು ಹೇಳಲ್ಲ ಅಂತ ನನಗೆ ಗೊತ್ತು. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಅದು ಬೇರೆಯವ್ರಿಗೆ ಬೇಡವಾಗಿರೋ ವಸ್ತು ನಿಮ್ಗೆ ಯಾಕೆ ಬೇಕು? ಅಲ್ಲ ಕಣೆ, ಇದ್ದಕ್ಕಿದ್ದಾಗೆ ಪಾತ್ರೆನೆಲ್ಲ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ಪಾಪ ಎಲ್ಲಿಗೆ ಹೋಗ್ತಾರೆ ಇವರು? ಎಷ್ಟೋ ಜನ ಬಾಡಿಗೆ ಮನೆಯವರು ಸ್ವಂತ ಮನೆ ಓನರ್ಗಳಾಗೋದು ಬಾಡಿಗೆ ಮನೆ ಓನರ್ಗಳು ಕೊಡೋ ಹಾವಳಿಯಿಂದ. ಇನ್ನೊಬ್ರು ಓನರ್ ಇಂದ ತೊಂದರೆ ಆಗಿರೋ ಇವ್ರಿಗೆ ನಮ್ಮಂತ ಓನರ್ಗಳು ಮೆಡಿಸಿನ್ ಹಾಕ್ತಿವಿ. ಅವ್ರೇನು ತಪ್ಪು ಮಾಡ್ದೆ ಮನೆ ಬಿಟ್ಟು ಹೊರ್ಗಡೆ ಹಾಕ್ಬಿಡ್ತಾರಾ? ಇವ್ರ ಹೆಸರೇ ಒಳ್ಳೆಯವರು, ತಪ್ಪು ಮಾಡೋಕ್ ಹೇಗ್ ಸಾಧ್ಯ? ಇನ್ನು ಅವ್ರ ಹೆಂಡತಿ ಮಹಾ ಸಾಧ್ವಿ ಶಿರೋಮಣಿ ಎಷ್ಟು ಶಾಂತವಾಗಿದ್ದಾರೆ, ಬಂದಾಗಿಂದ ಒಂದು ಮಾತು ಕೂಡ ಆಡಿಲ್ಲ. ಇವ್ರು ತಪ್ಪು ಮಾಡ್ತಾರ? ಇನ್ನು ಪಾಪ ಮಗು ಚಿನ್ನು ಬೇಕ್ರಿ ಕ್ರೀಮ್ ಬನ್ನು. ಬೇಡ ಬಿಡಿ, ನಾವಿಲ್ಲಿರೋದು ಮಕ್ಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವಿಲ್ಲಿರೋದು ಚೆನ್ನಾಗಿರಲ್ಲ. ಎಲ್ಲಿಗೆ ಹೋಗ್ತೀರಾ? ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತೀವಿ, ಅಲ್ಲಿ ಪೊಲೀಸ್ನವ್ರು ಏನಾದ್ರು ಓಡಿಸಿದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತೀವಿ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮನೇಲಿ 5 ರೂಮ್ಗಳಿದೆ, ಯಾವ್ದಾದ್ರು ಒಂದು ರೂಮ್ನಲ್ಲಿ ಇದ್ಕೊಳ್ಳಿ, ಊಟನೂ ಇಲ್ಲೇ ಮಾಡಿ ಬಾಡಿಗೆ ಕೊಡಿ ಸಾಕು. ಅದನ್ನ ನೀವ್ ಹೇಳ್ತೀರಾ ಯಜಮಾನ್ರೆ, ಆದ್ರೆ ಮಕ್ಳು ಒಪ್ಕೋಬೇಕಲ್ಲ. ಅವ್ರೇನಪ್ಪದು, ಕೋಆಪರೇಟಿವ್ ಬ್ಯಾಂಕ್. ತಗೊಳ್ಳಿ 11 ತಿಂಗಳ ಅಗ್ರಿಮೆಂಟ್. ನಾನೇ ಮನಸ್ಸು ಮಾಡಿದ್ರು ನಿಮ್ಮನ್ನ 11 ತಿಂಗಳು ಮನೆಯಿಂದ ಹೊರಗಡೆ ಕಳ್ಸೋಕ್ ಆಗಲ್ಲ. ಆಹಾ ವೆಂಕಿ, ಏನೋ ಇದು ಶಾಂತಿ ಸೌಹಾರ್ದತೆ ನೋಡಕ್ಕೆ 2 ಕಣ್ಣು ಸಾಲದಲ್ಲಪ್ಪ. ಕೇಡ್ಗಾಲಕ್ಕೆ ಹಸು ಮೊಟ್ಟೆ ಇಡ್ತಂತೆ. ಹೊಟ್ಟೆವ್ರಿ ನಿನಗೆ, ಚೆನ್ನಾಗಿರೋ ನೋಡಿದ್ರೆ ಸಹಿಸಕ್ಕಾಗಲ್ಲ, ಹೊಟ್ಟೆವ್ರಿ ನಿನಗೆ. ಅನ್ಬೋದು ಮಾತಪ್ಪ ರಾಜಾ, ಇವತ್ತು ನನಗೆ ನಾಳೆ ನಿಮಗೆ ಗೊತ್ತಾಗುತ್ತೆ. ನಿನ್ನ ಹೆಸರೇನು ಪುಟ? ನನ್ನ ಹೆಸರು ಸುವರ್ಣಗಡ್ಡೆ. ಸುವರ್ಣಗೆಡ್ಡೆನಾ? ಹೌದು ಆಂಟಿ, ನಾನು ಹುಡ್ದಾಗ ಹಾಗೆ ಇದ್ನಂತೆ. ಫೇಸ್ ಕ್ರೀಮ್ಗಳು ಸೋಪ್ಗಳ ದಯೆಯಿಂದ ಈಗ ಆಲೂಗಡ್ಡೆ ತರ ಇದ್ದೀನಿ. ಮಧ್ಯಾಹ್ನ ಯೂನಿಫಾರ್ಮ್ ಹಾಕೊಂಡೆಲ್ಲ ಹೋಗ್ತಾ ಇದ್ದೆ. ಯೂನಿಫಾರ್ಮ್ ಹಾಕೊಂಡು ಹನಿಮೂನ್ಗೆ ಹೋದೆ. ಮತ್ತೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗದೆ ಎಲ್ಲಿಗೆ ಹೋಗ್ತಾರೆ ಆಂಟಿ? ನಮ್ ಗೆಡ್ಡೆ ಎಷ್ಟ್ ಚೆನ್ನಾಗಿ ಮಾತಾಡತ್ತಲ್ವಾ? ವಯಸ್ಸಿಗೆ ಮೀರ್ ಮಾತಾಡ್ತಿದೆ, ಹೊಗಳೋದ್ ನೋಡು. ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತಿದ್ಯಾ ಗೆಡ್ಡೆ? ಸಚಿನ್ ತೆಂಡೂಲ್ಕರ್ ತರ ಆಗ್ಬೇಕು. ಓ, ಕ್ರಿಕೆಟರ್ ಆಗ್ಬೇಕು ಅಂತ ಇಷ್ಟನಾ? ಇಲ್ಲ 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 ಇಲ್ಲ, 17 ವಯಸ್ಸಿಗೆ 23 ವರ್ಷದ ಹುಡುಗಿನ ಲವ್ ಮಾಡ್ಬೇಕು ಅಂತಿದ್ದೀನಿ. ಓ, ಎಷ್ಟ್ ಬುದ್ಧಿ ಇದೆ ನೋಡಿ ಇದಕ್ಕೆ. ಇವ್ರುಗಳೇ ಸೇರ್ಕೊಂಡು ಹಾಳು ಮಾಡ್ರದು ಇವನ್ನ. ಅಕ್ಕ, ತರಕಾರಿ ಹೆಚ್ಚಿದ್ದಾಯ್ತು. ಇಷ್ಟು ಬೇಗ ಹೆಚ್ಚಿಬಿಟ್ಯಾ? ನೀನೇ ಹೇಳು,
ನೀನ್ ನನಗ್ ಸಿಕ್ಕಿರೋದು 2 ಕೈ ಎಕ್ಸ್ಟ್ರಾ ಸಿಕ್ತಾಗಾಯ್ತು ಅಲ್ವಾ? ನೀವು ಅಷ್ಟೇ, ನನಗೆ ಸಿಕ್ಕಿರೋದು ನಮ್ಮ ಅಮ್ಮನೇ ಸಿಕ್ದಂಗಾಯ್ತು. ನನ್ನ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ? 1 ನಿಮಿಷ. ಇವನು ಅಂದ್ರೆ ನಂಗೆ ತುಂಬಾ ಇಷ್ಟ. ನೋಡಿ, ಒಳ್ಳೆ ಹದವಾಗಿ ಮಾಡಿರೋ ಮೊಸರುಡೆ ತರ ಇಲ್ವಾ? ಕೆರೆಯಲ್ಲಿ ಸತ್ತು ತೇಳ್ತಾರೋ ಎಮ್ಮೆ ತರ ಇದ್ದಾನೆ. ಅದನ್ನ ನೀನ್ ಹೇಳ್ಬೇಡ್ವೋ ಪ್ಲೀಸ್. ಮೈ ಮೇಲೆ ಹಾಕೊಂಡಿರೋದು ಯಾವ ಗೋಲ್ಡು? ಇದು ರೋಲ್ ಗೋಲ್ಡು. ಬೇಜಾರು ಮಾಡ್ಕೋಬೇಡ ಯಶೋದ, ಒರಿಜಿನಲ್ ಚಿನ್ನದ ಸರನೇ ಕೊಡ್ತೀನಿ, ಅದನ್ನೇ ಹಾಕೋ ಅಂತೆ. ಆಯ್ತಾ? ಆಂಟಿ ನಗೊಂದು ಉಂಗುರ ಪಾರ್ಸಲ್. ಅದ್ ಸರಿ, ಹೆಂಗಸರ ಅವಳಿ ಏನೋ ಗೊತ್ತಾಯ್ತು, ಗಂಡಸರು ಏನ್ ಮಾಡ್ತಾ ಇರ್ಬೋದು ಗುರು? ಜಾಗ ಬಿಡ್ರೋ. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯ ಕೀಳ್ಯಾವುದು ಮೇಲ್ಯಾವುದು. ಅಕ್ಕ, ನಿಮ್ಮ ಅಲ್ಲಿ ಯಾಕೆ ಇಷ್ಟುದ್ದ ಇದೆ? ನಾನು ಕಾಂಪ್ಲೇಂಟ್ ಕುಡಿತೀನಿ. ಮತ್ತೆ ಇದನ್ನ ಹೆಂಗ್ ಕ್ಲೀನ್ ಮಾಡ್ತೀರಾ? ಯಶು, ಅಲ್ಮೇಲೋ ಅಲ್ಲಿ ನಿಮ್ಮ ಅಪ್ಪ ಇದ್ದಾರೇನೆ? ಇಲ್ಲ ಮಮ್ಮಿ. ಈಗ ಕ್ಲೀನ್ ಮಾಡ್ತೀನಿ. ಓ, ಇದು ಸೆಟಪ್ಪ. ಅಲ್ಲೂ ಕನ್ನಡಕ ತೆಗೆದ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತೀರಾ. ಏನ್ ಮಾಡೋದು, ನಾನು ಚೆನ್ನಾಗಿ ಕಾಣಿಸಿದ್ರೆ ನಮ್ಮ ಯಜಮಾನ್ರು ಎದುರ್ಕೋತಾರೆ. ನಾನು ಹೀಗಿದ್ರೆ ಅವ್ರು ಇಷ್ಟಪಡ್ತಾರೆ. ಅಲ್ಮೇಲು ತುಂಬಾ ದಪ್ಪಗಿರೋ ಬೆಂಗಳೂರು ಹುಡುಗಿನ ಏನಂತ ಕರೀತಾರೆ? ಇನ್ನೇನಂತಾರೆ, ಅಲಿಮೇಲು ಅಂತಾನೆ ಕರಿಬೇಕು. ಇದೇನೋ ಸುದೀಪ್ ತರ ಸಣ್ಣಕ್ಕಿರೋ ತರ. ನೀ ಹೇಳಿ ಆಯ್ತು, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ ಅಂತ. ಬರೀ ಗೇಲಿ ಮಾಡ್ತಿರ್ತೀಯ. ನಾನಲ್ಲಮ್ಮ ಹೇಳ್ತಾ ಇರೋದಿದು SMS ಜೋಕು. ಅಕ್ಕ, ಇನ್ನ ಬೇರೆ ಜೋಕ್ಸ್ ಓದೇಕಾ? ನಮ್ ಕ್ಲಾಸ್ ಹುಡುಗಿರ ಮುಂದೆ ಹೇಳಿ ನಾನು ಬೀಡಕ್ ತಗೊಬೇಕು. ಬೀಳಕ್ಕೆ ಬಾವಿ, ಕುಡಿಯಕ್ಕೆ ವಿಷ, ನೇಣ್ ಹಾಕೊಳಕ್ಕೆ ಹಗ್ಗ, ಇಷ್ಟೆಲ್ಲ ಸಾಯಕ್ ದಾರಿ ಇದ್ರೂನು ಈ ಹುಡುಗರು ಯಾಕೆ ಹುಡುಗಿರಿಂದನೇ ಬಿಚ್ಚಾಯೋದು? ಅಕ್ಕ, ತುಂಬಾ ಚೆನ್ನಾಗಿದೆ ಅಕ್ಕ. ಇದು ಚೆನ್ನಾಗಿದನಾ? ಯಾಕಕ್ಕ? ಇದೆಲ್ಲ ನೀನಂತ ಚಿಕ್ಕ ಮಕ್ಳು ಕೇಳಬಾರ್ದು. ಎದ್ದೋಗೋ. ನಾನ್ ಚಿಕ್ಕವನಂತ, ನಾನ್ ದೊಡ್ಡವನು. ನೀನ್ ಚೇರ್ ಮೇಲೆ ನಿಂತ್ಕೊಂಡ್ಬಿಟ್ರೆ ದೊಡ್ಡನಾಗ್ ಹೋಗ್ಬಿಡ್ತೀಯಾ? ಏ ಕೊಡ್ದಲ್ಲೇ ಬಿಡೋ ಕೊಡೆ ಬಿಡೋ ಕೊಡೆ ಬಿಡೋ ಕೊಡೆ. ಅಯ್ಯೋ, ಕೆಡ್ತಲ್ಲಪ್ಪ ಕೆಲ್ಸ. ಮಮ್ಮಿ, ನನ್ ಹಳೆ ಮೊಬೈಲ್ ಹೊಡ್ದಾಕ್ಬಿಟ್ಟ. ನಾನು ಹೊಸದು ಅನ್ಕೊಂಡಿದ್ನಲ್ಲ. ಏ, ಚೈನಾ ಸೆಟ್ ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀಯಾ? ಬಾರೋ ಇಲ್ಲಿ. ನಾನ್ ಬರಲ್ಲ. ಬರ್ತೀಯಾ? ನಾನೇ ಬರ್ಲಾ? ಬಗೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮ್ ರೆಡಿ ಆಗಿದೆ, ಹೋಗ್ಬಿಟ್ಟು ಬಂದ್ಬಿಡೋಣ. ಬರ್ತಿದ್ದೀನಿ. ಮಾಡ್ತೀಯಾ? ಎಷ್ಟು ಸಲ ಹೇಳೋದ್ ನಿನಗೆ ನಾವು ಬೇರೆ ಮನೇಲಿ ಇದ್ದೇವೆ ಅಂತ? ಚಿಕ್ಕವನ ಈ ಕಡೆ ನಮ್ಮಮ್ಮ ಹೇಳ್ತಿದ್ರೆ ನೀವ್ ಹೇಳ್ತಾ ಇದ್ದೀರಾ, ಆಮೇಲೆ ನನ್ ಕಿವಿ ಬಂದ್ಬಿಡುತ್ತೆ ಅಷ್ಟೇ. ಅಯ್ಯೋ, ಇದೇ ನಮ್ಮನೇನಾ? ಪಾಪ, ಅವ್ರು ನಮ್ಗಿರೋ ಜಾಗ ಕೊಟ್ಟಿದ್ದಾರೆ. ಏನೋ ಚಿಕ್ಕ ಹುಡ್ಗ ತಿಳಿದೆ ಮಾಡ್ಬಿಟ್ಟ, ಬಿಡ್ರಿ. ಅಯ್ಯೋ ಸುಮ್ನೆ ಇರಿ, ನಿಮಗೆ ಗೊತ್ತಾಗಲ್ಲ. ಬರ. ಗಜ ಬೀಡ ಶಾಪ್ ಹೋದ್ರೆ ಅವನೇನೋ 28 ಬಳಿತಾನೆ ಕಣೆ. ಆದ್ರೆ ನೀನು ಒಂದೇ ಒಂದು ಎಲೆ ತಗೊಂಡ್ಯಾ, ಒಂದೇ ಒಂದು ಬಟ್ಟು ಸುಣ್ಣ ಹಚ್ತೀಯ. ಅಬ್ಬಬ್ಬಬ್ಬಬ್ಬ, ತಿಂದ್ರೆ ಜಾಮೂನ್ ತಿಂದಂಗಿರುತ್ತೆ ಕಣೆ. ಪ್ರೀತಿಯಿಂದ ಬೇವಿನ ಸೊಪ್ಪು ಕೊಟ್ರು ಸಿಹಿಯಾಗಿರುತ್ತೆ ರೀ. ಇಂಥ ಭಾಗ್ಯ ಯಾರಿಗೆ ಸಿಗ್ಬೇಕು ಹೇಳು? ಕೆಲವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಇರುತ್ತೆ, ಆದ್ರೆ ಒಳ್ಳೆ ಹೆಂಡತಿ ಸಿಕ್ಕಿರಲ್ಲ. ಅದೇ ನನಗೆ ನೋಡು, ನಾನು ಬಡವಾಗಿದ್ದಾಗಲೂ ಹಿಂಗೆ ಇದ್ಯಾ, ಇವಾಗ ಶ್ರೀಮಂತನಾಗಿದ್ದೀನಿ ಇವಾಗಲೂ ಹಿಂಗೆ ಇದ್ಯಾ. ಯಾವಾಗಲೂ ನಿನ್ನಲ್ಲಿ ವ್ಯತ್ಯಾಸನೇ ಇಲ್ಲ ಕಣೆ. ಎಂಥ ಭಾಗ್ಯವಂತ ನಾನು ಭಾಗ್ಯವಂತಲು ರೀ. ಯಾವ ಗಂಡ ತಾನೆ ತನ್ನ ಹೆಂಡತಿನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾನೆ ಹೇಳಿ? ನೀವು ನನಗೆ ತಾಲಿ ಕಟ್ಟುವಾಗ ನಾನು ತಲೆ ತಗ್ಸಿದವಳು. ಇವತ್ತವರೆಗೂ ಯಾರ ಮುಂದೆನೂ ತಲೆ ತಗ್ಸ್ತಾ ಇರೋ ಹಾಗೆ ನೋಡ್ಕೊಂಡಿದ್ದೀರಾ? ತುಂಬಾ ಹೊಗಳ್ತಾ ಇದ್ದೆ ಗಜ್ಜಿ. ಅಲ್ಲ, ನಾನೇನು ಶಾಜಾನ? ನಿನಗೇನು ನಾನು ತಾಜ್ ಮಹಲ್ ಕಟ್ಸ್ಕೊಟ್ಟಿದ್ದೀನಾ? ಆ ಶಹಜಾನ್ಗೆ 3 ಜನ ಹೆಂಡ್ತಿರು, ನಿಮ್ಗೆ
ನಾನು ಒಬ್ಳೆ ಹೆಂಡ್ತಿ, ನೀವೇ ಗ್ರೇಟ್ ತಾನೆ. ಅವಳು ಸತ್ತ ಮೇಲೆ ಅವನು ತಾಜ್ ಮಹಲ್ ಕಟ್ಟಿಸ್ತ, ನೀವು ನಾನು ಇರುವಾಗಲೇ ನನ್ನ ಇಷ್ಟದ ಪ್ರಕಾರ ಇಷ್ಟು ದೊಡ್ಡ ಮನೆ ಕಟ್ಸಿದ್ದೀರಾ. ಚೀಕಳ್ಳಿ ರೀ, ನಮ್ಮ ಯಶೋದ ಅವಳ ಮಗ ಏನೋ ತರಲೆ ಮಾಡ್ದ ಅಂದ್ಬಿಟ್ಟು ಯಾಕೆ ಹೊಡೆದ್ಲು ಗೊತ್ತಾ? ಪಾಪ ಕಣೆ, ಅವಳಿಗೆ ಒಂದು ಸ್ವಂತ ಮನೆ ಇಲ್ವಲ್ಲ ಅನ್ನೋ ಕೊರಗು. ಈಗ ಗಮನ ಇಟ್ಟು ಕೇಳಿಸ್ಕೊಳ್ರು, ಕೋತಿಗಳ ಬಗ್ಗೆ ಏನೋ ಮಾತಾಡ್ತಾವ್ರೆ. ಬೆಂಗಳೂರಲ್ಲಿ ಸೈಡ್ ತಗೊಳ್ಳೋದು, ಚಂದ್ರಲೋಕದಲ್ಲಿ ಸೈಡ್ ತಗೊಳ್ಳೋದು ಎರಡೂ ಒಂದೇ ರೀ. ಕಷ್ಟನೋ ನಷ್ಟನೋ ನಮ್ದು ಅಂತ ಒಂದು ಗುಡಿಸ್ಲಿದ್ರೆ ಎಷ್ಟು ಸಂತೋಷ ಆಗುತ್ತಲ್ವೇನ್ರಿ. ಪಾಪ ಆ ಹುಡುಗ ಏನೋ ಒಂದು ಸಾಮಾನು ಹೊಡೆದಾಕ್ಬಿಟ್ಟ ಅಂದ್ಬಿಟ್ಟು ಅವಳು ನಮ್ಮನೆ ಸಾಮಾನೇ ಹೊಡೆದಾಕ್ಬಿಟ್ನೇನೋ ಅನ್ನೋಷ್ಟು ಬೇಜಾರು ಮಾಡ್ಕೊಂಬಿಟ್ಲು ರೀ. ಅವ್ರು ಇವಕ್ಕೆ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡೋಣ ರೀ. ಹೌದು ಕಣೆ, ಬೆಳಿಗ್ಗೆ ಅವಳ ಗಂಡ ವಾಕಿಂಗ್ ಹೋಗೋವಾಗ ತುಂಬಾ ತೊಂದರೆ ಇದೆ, ಒಂದು 50,000 ರೂಪಾಯಿ ಸಾಲ ಇದ್ರೆ ಕೊಡಿ ಎಂದ. ನಾನು ನಿನ್ನ ಕೇಳಿ ಕೊಡೋಣ ಅಂತ ಇದ್ದೀನಿ. ರೀ ಕೊಟ್ಬಿಡೋಣ ರೀ. ಹೌದು ಕಣೆ, ಸುಮ್ಮನೆ ಕೊಡಬಾರ್ದು, ವ್ಯವಹಾರ ನೋಡು, ಒಂದು ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಕೊಟ್ಬಿಡೋಣ. ಹಾಗೆ ಆಗಲಿ. ಇವ್ರೇನ್ ಗುರು ಅವ್ರ ಬಗ್ಗೆ ಬೇಜಾನ್ ಪರ್ಚ್ಕೊಂತವ್ರಲ್ಲ. ಮನೆಯೊಳಗೆ ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪು, ಮೈ ಮೇಲೆ ಹಾಕೊಂತವ್ರೆ ರೀ. ಅವರು ಹಳೆ ಓನರಿಂದ ತುಂಬ ನೊಂದಿದ್ದಾರೆ, ನಮ್ಮಂಥ ಓನರಿಂದ ಉದ್ಧಾರ ಆಗಲಿ. ನಮ್ಮ ಅಣ್ಣನೋ ತಂಗಿನೋ ಈ ಥರ ಕಷ್ಟದಲ್ಲಿದ್ದಿದ್ರೆ ನಾವು ಹೀಗೆ ಬಿಟ್ಬಿಡ್ತಿದ್ವಾ ರೀ? ಹೌದು ಗಜ, ಬಿಡ್ತಾ ಇರಲಿಲ್ಲ. ಅಯ್ಯೋ, ತಮ್ಮ ತಂಗಿನ ಬಿಟ್ರೆ ಆಸ್ತಿಲಿ ಪಾಲ್ ಕೊಡ್ತಾರೆ ಅನ್ಸುತ್ತೆ ಗುರು. ವೆಂಕಿ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಹೋಗಿ ಶಿವನ ಸಮುದ್ರದಲ್ಲಿ ಬಿದೋಗು, ಎಲ್ಲ ರಿವರ್ಸ್ ಗೇರ್ ಹಾಕೊಂಡು ನೆಡರು, ಏನ್ ಮಾಡೋದು ಅಂತ ಹೇಳ್ತೀನಿ. ನೋಡಿ ಒಳ್ಳೆಯವರೇ, ಇದರಲ್ಲಿ 50,000 ರೂಪಾಯಿ ಇದೆ. ಇದನ್ನು ನೀವು ತಗೊಂಡ್ರೆ ನಿಮ್ಮ ಸಣ್ಣ ಪುಟ್ಟ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆಯುತ್ತೆ. ಯಜಮಾನ್ರೆ, ನೀವು ಈ ದುಡ್ಡನ್ನ ವಾಪಸ್ ತಗೋತೀನಿ ಅನ್ನೋದಿದ್ರೆ ಮಾತ್ರ ನಾನು ಇದನ್ನು ತಗೋತೀನಿ. ಏನು ಎವಿಡಿ ಅಲ್ಲ ಇವನು. ಎವಿಡಿಯಲ್ಲು ಹಂಗಂದ್ರೆ ಅತಿವಿನಯಂ ಧೂರ್ತಲಕ್ಷಣಂ. ಒಳ್ಳೆಯವರೇ, ನಮ್ಮಲ್ಲಿ ಏನು ಸಾಲ ಸೋಲ ಅಂತ. ಒಂದು ವೇಳೆ ನೀವು ನನ್ನ ತಮ್ಮ ಆಗಿದ್ರೆ ನಾನು ನಿಮಗೆ ಕೊಡ್ತಾ ಇರ್ಲಿಲ್ವಾ? ಈ ಹೆಣ್ಣು ಮಗು ನನ್ನ ತಂಗಿ ಆಗಿದ್ರೆ ನಾನು ಕೊಡ್ತಾ ಇರ್ಲಿಲ್ವಾ? ತಗೊಳ್ಳಿ. ಆ ದೇವರು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ಸಂತೋಷ ಪಡಬೇಕು ನಾವು. ಹಾಗೆ ನೋಡಿದ್ರೆ ಈ ದುಡ್ಡು ನಂದಲ್ವೇ ಅಲ್ಲ, ದೇವರು ಕೊಟ್ಟಿದ್ದು. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಕತ್ತಲೆ. ಯಾವುದು ಶಾಶ್ವತ ಅಲ್ಲ. ಈ ದುಡ್ಡು ನಿನ್ನೆ ಯಾರ ಹತ್ರನೋ ಇತ್ತು, ಇವತ್ತು ನನ್ನ ಹತ್ರ ಇದೆ. ನೀವು ಒಪ್ಕೊಂಡ್ರೆ ಈ ದುಡ್ಡು ಈಗ ನಿಮ್ಮ ಹತ್ರ ಬರುತ್ತೆ. ಯಾವುದು ಶಾಶ್ವತ ಅಲ್ಲ, ತಗೊಳ್ಳಿ. ಲೈ ನಿಮ್ಮ ಅಪ್ಪಂಗೆ ಸಾಕು ಕಚ್ಚಿದ್ದು ಅಂತ ಹೇಳ. ಏನೋ ಇಷ್ಟು ಒಳ್ಳೆಯವನ ನಿಮ್ಮಪ್ಪ, ಹಿಂಗಾದ್ರೆ ತುಂಬಾ ಕಷ್ಟ ಕೊಡೋ ಜೀವನ. ನೀವಿಷ್ಟು ಹೇಳ್ತಾ ಇದ್ದೀರಾ ಅಂತ ನಾನು ತಗೋತೀನಿ. ಆದರೆ ಬಜಾರಲ್ಲಿರೋ ಬಡ್ಡಿ ಕೊಡೋಕ್ಕಾಗದೇ ಇದ್ರೂ ಬ್ಯಾಂಕ್ ಬಡ್ಡಿ ಕೊಡ್ತೀನಿ, ನೀವು ತಗೊಳ್ಳೇಬೇಕು. 1%. ಒಂದು ನಿಮಿಷ ಯೋಚನೆ ಮಾಡ್ತೀನಿ. ನಿಮ್ಮ ಹತ್ರ ಬಡ್ಡಿ ತಗೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ? ಯಜಮಾನ್ರೆ, ನೀವು ತಗೊಳ್ಳೇಬೇಕು, ನನ್ನ ಮೇಲೆ ಆಣೆ. ಯಜಮಾನ್ರೆ ತಗೊಳ್ಳೇಬೇಕು. ಬೆಂಕಿ, ಇಂಥವ್ರನ್ನ ನಾನು ಸಿನಿಮಾಲ್ ಕೂಡ ನೋಡಿಲ್ಲ ಕಣೋ. ಇವ್ರ ಮಧ್ಯೆ ಕಿತ್ತಾಡ್ಕೊಳ್ಳೋ ವಿಷಯ ಏನು ಬರಲ್ವೇನಾ? ನೋಡಮ್ಮ, ದುಡ್ಡಿನ ವಿಷಯ ಅನ್ನೋದು ಹೆಂಗೆ ಅಂದ್ರೆ, ಶುರುನಲ್ಲಿ ಹಲಿಸ್ದಂಡು ಇದ್ದಂಗೆ ಇರುತ್ತೆ, ಎಂಡಲ್ಲಿ ಅದ್ರ ಚಿಪ್ಪೆ ಇದ್ದಂಗಿರುತ್ತೆ. ಗಜ, ಈ ಲಕ್ಷ್ಮಿನ ನಿನ್ನ ಕೈಯಾರೆ ಕೊಟ್ಬಿಡು. ತಗೊಳ್ಳಿ, ನಿಮ್ಮ ಅಣ್ಣ ಕೊಟ್ಟಿದ್ದು. ಅವರು ನಮ್ಮ ಅಣ್ಣ ಅಲ್ಲ, ಮತ್ತಿನ್ನೇನಾಗ್ಬೇಕು? ಅವರು ನಮಗ್ ದೇವ್ರು. ಓ, ನೀವ್ ಆಗ್ ಬರ್ತಾ ಇದ್ದೀರಾ? ಯಶೋದ, ಈ ದುಡ್ಡನ್ನ ತಗೊಂಡು ಒಳಗಡೆ ಇಡಮ್ಮ. ಡ್ಯಾಡಿ, ಅವ್ರು ಬಂದ್ 1 ತಿಂಗಳಾಯ್ತು, ಬಾಡಿಗೆ ಕೊಟ್ಟಿಲ್ಲ, ವಾಟರ್ ಬಿಲ್ ಕೊಟ್ಟಿಲ್ಲ, ಕರೆಂಟ್ ಬಿಲ್ ಕೊಟ್ಟಿಲ್ಲ. ಅಯ್ಯೋ, ಮರ್ತೇ ಹೋಗಿತ್ತು. ನಿಮ್ಮ ಉಪಚಾರದಲ್ಲಿ ಇದು ನನ್ನ ಮನೆ ಅಲ್ಲ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಕೊಟ್ಟು ಬಿಡ್ತೀನಿ. ಎಷ್ಟಾಗಿದೆಯಮ್ಮ? ಎಲ್ಲ ಸೇರಿಸಿ 4,000. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀವು ಕೊಟ್ಟಿದ್ದ ಹಣನ ನಿಮಗೆ ಕೊಟ್ಟು ಬಿಡ್ತೀನಿ. ಯಶೋದ, ಯಶೋದ, ಏನು ಅಂದ್ರೆ? ಈಗ ತಗೊಂಡೋದ್ಯಲ್ಲಮ್ಮ ಹಣ, ಅದರಲ್ಲಿ 4,000 ತಗೊಂಬಮ್ಮ, ಬಾಡಿಗೆ ಕೊಟ್ಬಿಡೋಣ. ಅಯ್ಯೋ, ನೀವ್ 2 ನಿಮಿಷ ಮುಂಚೆ ಹೇಳ್ಬಾರ್ದಾ? ಈಗ ತಾನೇ ಬ್ಯಾಂಕ್ ಹಾಕ್ದೆ.
ಸಾರಾಯಿಸಿ ಸೆಯಲಿ ನಮ್ಮ ಅಣ್ಣ ಕಾಣುವನೋ. ಲೇ ಬಾರ ಆಚೆಗೆ. ಅಯ್ಯೋ ಕುಡ್ಕೊ ಬಂದಿದ್ದೀರಾ? ಅಣ್ಣ ನೋಡಿದ್ರೆ ಏನ್ ಅನ್ಕೊಳಲ್ಲ. ಲೇ ನಾನೇ ಹೇಳ್ತೀನಿ ಕಣೆ ಅಣ್ಣಂಗೆ. ಅಣ್ಣ ಅದ್ಕ ಅವ್ರು ಬೇರೆ ಬಂದು ಸೀನ್ ನೋಡ್ಬೇಕಾ? ಅದ್ಕ ಯಾಕೊಳ್ಳನೆ ಏನಾಯ್ತು? ಅಣ್ಣ ನಾವ್ ಕುಡಿದು ಬಿಟ್ಟಿದ್ದೀನಿ ಅಣ್ಣ. ಅದ್ಕೆ ನಮ್ಮವ್ವ ನಮ್ ಕ್ಷಮಿಸ್ಬಿಡವ. ಅಣ್ಣ ನಮ್ ಕುಡಿಯಕ್ಕೆ ನೀನೇ ಕಾರಣ ಕಣ. ಇದಪ್ಪ ವರ್ಷೆ ಅಂದ್ರೆ ನಾನ್ ಕಾರಣನ? ಹೌದು ಕಣ. ನಿಮ್ಮಂತ ಒಳ್ಳೆಯವ್ರನ್ನ ಪುಸ್ತಕದಲ್ಲಿ ಓದಿದೆ ಕಣ. ಈಗ ನಿಜವಾಗ್ಲೂ ನೋಡ್ಬಿಟ್ನಲ್ಲ, ಗಾಬರಿ ಪಟ್ಕೊಂಡು ಖುಷಿಗೆ ಕುಡಿದ್ಬಿಟ್ಟೆ ಕಣ. ಬಂದ್ರೆ ಸುಮ್ಕೆ ಇರ, ಅಣ್ಣನ ಹತ್ರ ಮಾತಾಡ್ಬೇಕು. ಅಣ್ಣ ನನ್ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಎಮ್ಮೆ ಹುಟ್ಟಿ ನನ್ ಚರ್ಮನ ನಿನ್ ಪಾದಕ್ಕೆ ಚಪ್ಪಲಿಯಾಗಿ ಬಳಸ್ಬೇಕಣ್ಣ ನೀನು. ಅಣ್ಣ ಅಷ್ಟೇ ಅಲ್ಲ, ನನ್ ತಲೆನ ಈ ಹಾಲ್ಗೆ ಅಲಂಕಾರವಾಗಿ ಬಳಸ್ಬೇಕಣ್ಣ ನೀನು. ನಾನೆಲ್ಲಿ ಎಮ್ಮೆ ಮೇಯ್ಸಕ್ ಹೋಗ್ಬೇಕಾ? ಅಣ್ಣ ನಂಗೆ ಆಶೀರ್ವಾದ ಮಾಡೋಣ. ಆಯ್ತು ಕಣಪ್ಪ, ಮಾಡ್ದೆ. ಅಣ್ಣ ನಾನ್ ಏನಾದ್ರು ತಪ್ಪು ಮಾಡಿದ್ರೆ ಪಟೆ ಹಾಕೊಂಡ್ಬಿಡೋಣ. ನಾ ಕೈ ಮಾತ್ರ ಬಿಡ್ಬೇಡ ಕಣ. ಬಿಡಕ್ಕಿಲ್ಲ ಪುಟ್ಟ, ಕರ್ಕೊಂಡೋಗಪ್ಪ ಒಳಗಡೆ. ಬರೀ ಗಜ ಬರೀ ಒಳಗೆ. ಇವ್ರೇನೋ ರೂಮ್ ಒಳಗೆ ಹೋಗ್ಬಿಟ್ರು, ನಾನೆಲ್ಲಿಗೆ ಹೋಗ್ಲಿ? ಅವ್ರ ಮುಂದೆ ನಾನು ಲೆವೆಲೇ ಕಮ್ಮಿ ಮಾಡ್ಬಿಟ್ಟೆ. ಯಾವ್ದೋ ಲೋಕಲ್ ಸರ್ಕ್ ಹಾಕೊಂಡ್ ಬಂದಿದೆಯಲ್ಲ, ಹೊಡ್ಕ ಕುಡಿಬಾರ್ದು, ಕುಡಿಯಬಾರ್ದು ಅಂತ ಹೇಳಕ್ ಬಂದೆ. ಅಮ್ಮ ಅಪ್ಪನ್ ಕರ್ಕೊಂಬರಮ್ಮ, ಮೊದ್ಲು ನಮ್ ಬಾಟ್ಲಿ ನೆಟ್ಟಿಕ್ ಬಿಡ್ಬೇಕು. ರೀ ಬಂದ್ರೆ ಅಣ್ಣ ನಾನ್ ಬೆಳಿಗ್ಗೆನೆ ಆಸ್ಪತ್ರೆಗೆ ಹೋಗಿ ನಾನ್ ಕಣ್ಣು, ಲಿವರ್, ಕಿಡ್ನಿ ಎಲ್ಲ ನಿನ್ನ ಹೆಸರಿಗೆ ಬರ್ದ್ಬಿಡ್ತೀನಿ ಅಣ್ಣ. ಅಣ್ಣ ನೀನ್ ಸತ್ರೆ ನಾನೇ ಹೆಗಲ್ ಕೊಡೋದು. ಡ್ಯಾಡಿ ಅವ್ರ ಮನೆ ಬಾಡಿಗೆ ಕೊಡ್ಬೇಕಾಗಿರೋದು 10ನೇ ತಾರೀಕಿಗೆ. ಇವತ್ತು 20 ಆಯ್ತು. ಬಾಡಿಗೆ ಇಲ್ಲ, ವಾಟರ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ. ಹೌದಮ್ಮ, ನನಗೂ ಬಡ್ಡಿ ಕೊಟ್ಟಿಲ್ಲ. ಕರೆಂಟ್ ಬಿಲ್ ಎಷ್ಟು ಬಂದಿದೆ ಗೊತ್ತಾ ಡ್ಯಾಡಿ? ಎಷ್ಟಮ್ಮ ಬಂದಿದೆ? ನಾರ್ಮಲ್ ಆಗಿ ನಮ್ಗೆ 400 ರೂಪಾಯಿ ಬರುತ್ತೆ, ಆದ್ರೆ ಇವಾಗ 5000 ಬಂದಿದೆ. ಕರೆಂಟ್ ಬಿಲ್ ಕೇಳಿ ಶಾಕ್ ಹೊಡೆದಂಗಾಯ್ತಾ ಡ್ಯಾಡಿ? ಹೌದಮ್ಮ, ಯಾಕಮ್ಮ ಅಷ್ಟೊಂದು ಬಂತು? ಮೇಲ ಎಮ್ಮ ನೆಲ ಒರ್ಸಕ್ ಉಪಯೋಗಿಸೋದು ಬಿಸಿನೀರೇ. ಬಿಸಿನೀರಲ್ಲ, ಬಟ್ಟೆ ಒಗೆಯಕ್ಕೂ ಬಿಸಿನೀರು ಉಪಯೋಗಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲ, ಶೆಕೆ ಅಂತ ಫ್ರಿಡ್ಜ್ ಓಪನ್ ಮಾಡ್ಕೊಂಡ್ ಕುತ್ಕೊಂತಾರೆ. ನಮಗ್ ಗೊತ್ತಿಲ್ದೇನೆ ಪಕ್ಕದ ಮನೆ ಕರೆಂಟ್ ಮಾಡ್ತಾನೆ. ಹೆಂಗ್ ಹೇಳ್ತೀಯಾ? ಮೊನ್ನೆ ನಮ್ಮ ಮನೇಲಿ ಕರೆಂಟ್ ಓಡಿಸ್ಕೊಂಡೆ, ನಿನ್ನೆ ಅವ್ರ ಮನೇಲಿ ಕರೆಂಟ್ ಓಡಿಸ್ಕೊಂಡೆ. ಎರಡು ಒಂದೇ ತರ ಇತ್ತು. ವಾಟರ್ ಬಿಲ್ ಎಷ್ಟು ಬಂದಿದ್ಯೋ? 3000. ಎಲ್ಲ ಅರ್ಧ ಗಂಟೆಗೆ ಒಂದ್ಸಲಿ ಸ್ನಾನ ಮಾಡ್ತಾರೆ. ಇನ್ನು ತಡ್ಕೊಳಕ್ಕಾಗಿಲ್ಲ ಕಂಡ್ರ ಅವ್ರ ಅವಳಿ. ಕರಿಯೋ ಅವ್ರನ್ನ ಮೇಲೆ. ಲೇ ಆಲೂಗಡ್ಡೆ, ಕರ್ಕೊಂಬರೋ ನಿಮ್ಮಪ್ಪ ನಿಮ್ಮ ಅಮ್ಮನ್ನ. ಅಷ್ಟೇ ಅಲ್ಲ ರೀ, ಅವಳು ಹೇಳ್ತಾಳೆ ನಾವ್ ಮಾಡಿರೋ ಅಡುಗೆ ನಾಲ್ಗೆ ಸುತ್ತೋರು ತಿನ್ನಕ್ಕಾಗಲ್ವಂತೆ. ಹಂಗಂದ್ಲ? ಬರ್ಲಿ, ಇವತ್ತು ಮಾಡ್ತೀನಿ ಅವಳಿಗೆ. ನೋಡಿ, ನಿಮ್ಮ ವರ್ತನೆಯಿಂದ ನಮಗೆ ತುಂಬಾ ಬೇಸರ ಆಗಿದೆ. ನೀವು ಬಂದ ಮೇಲಂತೂ ನಮಗ್ ತುಂಬಾ ತೊಂದರೆನೇ ಆಗಿದೆ. ನಾವೇನ್ ಬರ್ತೀವಿ ಅಂತ ಹೇಳಿದ್ವಾ? ನೀವೇ ಬನ್ನಿ ಬನ್ನಿ ಅಂತ ಕರ್ಕೊಂಡ್ ಬಂದಿದ್ದು. ಏ ನೀನ್ ಸೈಜ್ ಚಿಕ್ಕದಾದ್ರು ಡೈಲಾಗ್ ಎಲ್ಲ ಉದ್ದುದ್ದ ಹೊಡಿತೀಯಲ್ಲ. ಸತ್ಯ ಯಾರು ಹೇಳಿದ್ರೇನು? ಅವನ್ ಹೇಳಿದ್ದು ನಮ್ಮ ಮಾತನ್ನೇ. ಮ್ಯಾಟ್ರ್ ಏನು ಅಂತ ಹೇಳಿ. ಬಾಡಿಗೆ ಕೊಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ. ನಾವೇನ್ ಓಡೋಗ್ತೀವಾ? ಅದೇನ್ ದುಡ್ಡು ಅಂದ್ರೆ ಹಂಗ್ ಸಾಯ್ತೀಯ? ಸಾಯ್ತೀಯಣ್ಣ, ನಿಮ್ಮ ಅಣ್ಣ ಅಲ್ವಾ? ಅಣ್ಣ ಅನ್ಸ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಯಾರ ಹತ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಏಯ್, ಮಾನ ಮರ್ಯಾದೆ ಇದೆಯೇನೆ ನಿನ್ಗೆ? ಗಂಡು ಹುಡುಗನ ಮೇಲೆ ಕೈ ಮಾಡ್ತಿದ್ಯಲ್ಲ, ನಿನ್ ಮಗನ್ ಕೊಡ್ದಾಗ ನಾನ್ ಬಂದ್ ಬಿಡ್ಸ್ಕೊಂಡಲ್ಲೇ. ಆಹಾ, ಅದನ್ನೇ ಇಷ್ಟ ದಿವಸ ಹೊಟ್ಟೆಲಿ ಇಟ್ಕೊಂಡಿದ್ಯಾ? ನನ್ ಮಗನ್ ಹೊಡೆದು ಸಾಯಿಸಿದ್ರೆ ನಿನ್ ತಣ್ಣಗಾಗ್ತಿತ್ತಲ್ಲ. ನಿನ್ ಬಾಯಿ ಬಾಯಿ ಅಲ್ಲ, ನಿನ್ ನಾಲ್ಗೆ ನಾಲ್ಗೆ ಅಲ್ಲ, ನಿನ್ ಮಾತು ಮಾತೇ ಅಲ್ಲ. ಮೊದಲು ನಿನ್ನ ಬಾಯಿ ನೋಡ್ಕೋ. ನಿನ್ನ ಬಾಯಿ ಏನಾದ್ರು ಕನ್ನಡಿಗೆ ತೋರಿಸಿದ್ರೆ ಬಾಯಿಗೆ ಕನ್ನಡಿನೇ ಹೊಡೆದೋಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀವು ಈ ಮನೇಲಿರೋದು ಬೇಡ. ಈಗಲೇ ಗಂಟು ಬುಟೆ ಕಟ್ಕೊಂಡು ಹೋಗ್ತಾ ಇರಿ. 11 ತಿಂಗಳು ಅಗ್ರಿಮೆಂಟ್ ಇದೆ, ಏನು ಮಾಡ್ಕೊಳಕ್ಕಾಗಲ್ಲ. ಬಾರೆ ಬಾರೋ.
ಪೂಜೆ ಮಾಡುವಾಗ ಗಲಾಟೆ ಮಾಡಬಾರ್ದು. ನಿನ್ನ ಮಕ್ಕೆ ಮಂಗಳಾರತಿ ಮಾಡೋದು. ಆಯ್ತು ತಗೊಳ್ಳಿ. ಚಂದ್ರ ಸೋದರಿ ಮಹಾಲಕ್ಷ್ಮಿ ಕಮಲಾಲಯ ಹರಿ ಪ್ರಿಯ ನಾರಾಯಣಿ ಅಷ್ಟಲಕ್ಷ್ಮಿ ಪಾಲಕಿ. ರೀ ಏನ್ರಿ ಇದು? ಮೇಲೆ ಏನ್ ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೀರಾ? ಬನ್ನಿ ಕೆಳಗಡೆ. ನೀವ್ ಇಲ್ಲಿಂದ ಕೂಗಿದ್ರೆ ಅವ್ರು ಕೇಳ್ಸಲ್ಲ ಯಜಮಾನ್ರೆ. ಲೇ ಒಗ್ಗರಣೆ ಹೋಗ್ ಕರ್ಕೊಂಬ. Shake your body like a belly dancer. Hey ladies, drop it down. Just wanna see you touch the ground. Don't be shy, girl, go bonanza. Hey girl, shake your body like a belly dancer. Excuse me, beg your pardon. Do you have any idea what you're starting? You got me tingling, come to me mingling, stepping off, looking bootylicious and jingling. When you walk, I see it, baby. When you talk, I believe it, baby. I like that thick, petite, pretty, little touches of ditty. Love to work, kitty like. She loves to stir it up. I can hear her purring up, cause she's a type that will get her rousey up, get you excited and call her boyfriend up. What's the plan with ನಿಲ್ಲಿಸ್ಲಾ? ಯಾರ ಹಾಡ್ಗೆ ಯಾರು ಕುಡಿಯೋದು? ಬರ್ಲ ಈ ಕಡೆ. So stand by like a buddy pass while I watch this beautiful thing shake that ass. Hey ladies. ಏನಂತೆ? ಅವ್ರಿಗೆ ಬರಲ್ವಂತೆ ಯಜಮಾನ್ರೆ. 6:30 ಆದ್ಮೇಲೆ ಬರ್ತಾರಂತೆ. ಈಗೇನು ಅವರಾಗ ಅವರೇ ಕೆಳಗೆ ಬರ್ತಾರಂತೋ ಇಲ್ಲ ನಾನೇ ಮೇಲೆ ಹೋಗ್ಬೇಕಂತ? ಅದನ್ನು ನಾನೇ ಕೇಳ್ಕೊಂಡ್ ಬರ್ತೀನಿ ಯಜಮಾನ್ರೆ. ಅವರೇ ಬಂದ್ರು ಯಜಮಾನ್ರೆ. ಏನು ವಿಷಯ? ಯಾರನ್ನ ಕೇಳಿ ಮಳೆ ಹೊಡಿತಾ ಇದ್ದೀರಾ? ಮನೆ ನಿಂದು, ಗೋಡೆ ಹೊಡೆದ್ರೆ ತಪ್ಪು, ಮೊಳೆ ಯಾಕೆ ಹೊಡಿಬಾರ್ದು? ನಮ್ಗೆ ತುಂಬಾ ಸಹಾಯ ಮಾಡಿರೋರ್ ಫೋಟೋ ಹಾಕ್ಬೇಕಾಗಿತ್ತು. ಹಂಗಾರೆ ನಮ್ಮ ಯಜಮಾನ್ರು ಫೋಟೋ ಹಾಕ್ತಾ ಇದ್ರಾ? ಪಕ್ಕದ ಮನೆ ಶಾಂತಜ್ಜಿ ಕಾಫಿಗೆ ಒಂದು ಲೋಟ ಸಕ್ಕರೆ ಕೊಟ್ಟಿದ್ರು, ಅವ್ರ ಫೋಟೋ. ಅಯ್ಯ ನೀನ ಪಕ್ಕದ ಮನೆ ಶಾಂತಕ್ಕ ಸಕ್ಕರೆ ಕೊಟ್ಲು, ಹುಣ್ಸೆ ಬೀಜ ಕೊಟ್ಲು ಅಂತ ನಮ್ಮನೆ ಗೋಡೆಗೆ ಯಾಕ್ರ ಮಳೆ ಹೊಡಿತೀರಾ? ನಿಮಗ್ ನೀವೇ ನಿಮ್ ಮನೆಗೆ ಹೊಡ್ಕೊಡ್ರಲ್ಲ. ಹೇ ದೊಡ್ಡವ್ರಿಗೆ ಚಿಕ್ಕವ್ರನ್ನ ಮರ್ಯಾದೆ ಬೇಡವನ? ನಾನೇ ಸುಮ್ಮನೆ ಇದ್ದೀನಿ, ನೀನೇನು ನಮ್ಮ ಪಪ್ಪನ ಗವಾಸ್ ಹಾಕೋದು? ಅಯ್ಯ ನೀನ್ ಚೋಟಾ ರೀಚಾರ್ಜ್ ನನ್ ಮಾಡ್ಲಿ ಬೇಡ ಬಾಪ, ಸುಮ್ಮನೆ ಇರೋ. ಕಿರಿಕ್ ಮಾಡಕ್ಕೂ ನಮ್ ಜೊತೆಗೆ ಲೆವೆಲ್ ಇರ್ಬೇಕು. ಬಾರ ಮುಂದೆ ಕೇಳ್ರಿ. ಬರ್ಕೋ ರೀ, ವಾಪಸ್ ಮನೆಗ್ ಬರುವಾಗ ಮಿನಿಮಮ್ 2 ಲಕ್ಷ ತರ್ಬೇಕು. ಗ್ಯಾರಂಟಿ ಬಿಡೆ, ನಾವು ಒಳ್ಳೆ ಕೆಲ್ಸಕ್ಕೆ ತಾನೇ ಹೋಗ್ತಾ ಇದೀವಿ. ಅದು ಅಲ್ಲದೆ ಬೆಳಿಗ್ಗೆಯಿಂದ ಒಳ್ಳೆ ಶಕುನಗಳೇ ನಡೀತಾ ಇವೆ. ಬಾ. ಏ ಗ್ರಾಬೆ, ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಖಾಲಿ ಬಿಂದಿಗೆ ತರ್ತೀಯಲ್ಲ, ನಿಂಗ್ ಬುದ್ಧಿ ಇಲ್ವಾ? ತಂದ್ರೆ ಏನೋ ಆಯ್ತು? ಏ ಐಲು, ಜೋಗಯ್ಯ ಫಿಲಂ ಸಾಂಗ್ ಕೇಳಿಲ್ವಾ? ಖಾಲಿ ಕೊಡ ತರಬೇಡ, ಸೌರಿ ಹೊತ್ತು ಬರಬೇಡ, ಜಪಾನ ಅದು ಅಪಶಕುನ. ವಾಗೆ ಸಲಿಗೆ. ರೀ ಹೋಗೋಣ ನಡೀರಿ, ಇನ್ನೇನಾದ್ರು ಅಟ್ಕಾಯಿಸ್ಕೊಂಡ್ಬಿಟ್ಟಾಗ್ತು. ಸರಿ ನಡಿ ಹೋಗೋಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದ. ಓ, ಇದು ಯಾವ್ದೇ ಹಾಳಾದ ಬೆಕ್ಕಡ್ಡ ಹೋಗ್ಬಿಡ್ತಲ್ಲೇ. ಹಂಗಾದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಓ, ಎಂತ ಜೋಶಲ್ಲಿ ಮನೆಯಿಂದ ಹೊರಗೆ ಹೋಗೋಣ ಅಂತ ಬಂದೆ, ಹಾಳಾದ ಬೆಕ್ ಮುಖ ನೋಡಂಗ ಆಯ್ತು. ಅಪ್ಪ, ಅದನ್ನ ಬೆಕ್ಕು ಅಂತ ಯಾಕೆ ಅನ್ಕೊಂತೀಯ? ಕರಡಿ ಅಂತ ಅನ್ಕೋ. ಹಾಳಾದ ಏನೋ ಒಂದು, ನಡ್ರಿ ಹೋಗೋಣ. ಎಲ್ಗೋಗ್ತಿದ್ದೀರಾ? ಯಾವಾಗ ಬರ್ತೀರಾ? ಲೇ ಅನಿಷ್ಟ ಮುಂಡದೆ, ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರೇನೋ? ಸೀನ್ ಬೇರೆ ಸೀನ್ತಿಯಲ್ಲೋ. ನಾನು ಏನ್ ಕೇಳ್ದೆ ಅಂತ ಹಿಂಗ್ ರೇಗ್ತಿದ್ದೀರಾ? ಅಲ್ಲ, ಆಚೆ ಹೋಗ್ತಾ ಇದ್ದೀರಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತೀರೋ ಇಲ್ವೋ ಅನ್ನ ಮಾಡ್ಬೇಕು ಅಂತ ಕೇಳ್ದನಪ್ಪ. ಓ ಕರ್ಮ. ಅಪ್ಪ ನೀನ್ ಹೂ ಅಂತ ಹೇಳಪ್ಪ, ನಮ್ ಫ್ರೆಂಡ್ಸ್ ಎಲ್ಲ ಕರ್ಸಿ ಇವನ ಚಿಂದಿ ಮಾಡ್ಬಿಡ್ತೀನಿ. ಬೇಕಾದ್ರೆ ಸ್ಯಾಂಪಲ್ ನಾನೇ ತೋರಿಸ್ತೀನಿ. ಯಜಮಾನ್ರೆ ಎಲ್ಲ ನೋಡ್ತಾನೆ ಇದ್ದೀನಿ. ಏನೋ ಒಳ್ಳೆವನೇ? ಮನೆ ಏನ್ರಿ ಇದು? ಸ್ಮಶಾನ. ಬರೀ ಸೈತಾನ್ಗಳೇ ಇದಾವೆ. ಎಲ್ಲಿಗಾದ್ರೂ ಹೋಗೋವಾಗ ಬರೀ ಅಪಶಕುನ. ಏನಾಯ್ತು? ಯಾಕೆ ನೀವು ನೋಡ್ಲಿಲ್ವಾ?
ನಿಮ್ಮ ಮಗಳು ಲಾಲಿಪಪ್ಪು ಖಾಲಿ ಕೊಡ ತಂದು ಅಡ್ಡ ಹೋದ್ಲು, ಆ ಬೆಕ್ಕ ಮುಖದವನು ಅಡ್ಡ ಹೋದ. ಇನ್ ಇವನು ಒಂಟಿ ಸಿನ್ಸಿತ್ತಾನೆ, ಬರೀ ಅಪಶಕುನ. ಇವತ್ತು ಹಿಂಗಾಗ್ಲಿಲ್ಲ ಅಂದಿದ್ರೆ ನಿಮ್ಮ 50 ಸಾವಿರ ನಿಮ್ ಮಕ್ಕದ ಮೇಲೆ ಬಿಸಾಕ್ತ. ಏನಪ್ಪ ಅಂತ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ರೇಸ್ ಕೋರ್ಸ್ಗೆ, ಜೂಜಾಡಕ್ಕೆ. ಕುದುರೆ ಬಾಲಕ್ ದುಡ್ಡು ಕಟ್ಟಕ್ಕೆ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದೀರಾ? ಡ್ಯಾಡ್, ಈ ಚಿಲ್ಡ್ರಗಳ ಹತ್ರ ಏನ್ ಮಾತು? ಬನ್ನಿ ಬೇಗ, ಇಲ್ಲಾಂದ್ರೆ ಜಾಕ್ ಪಾಟ್ ಮಿಸ್ ಆಗ್ಬಿಡುತ್ತೆ. ಜಾಕಿ ನಮ್ಮನೆ ಹೇಳಿದೀನಿ. ನೋಡೆ ನೋಡೆ ನನ್ನ ಮಗನಲ್ಲಿ ಎಂಥ ಟ್ಯಾಲೆಂಟೆಡ್ ಇದೆ. ನಮ್ಮ ಮಗ ಅಲ್ವೇನ್ರಿ? ಅಲ್ಲ, ಏನು ಇಲ್ದೆ ಇವ್ರು ಇಷ್ಟೊಂದು ಮರಿತಾವ್ರಲ್ಲ, ನಾವು ಎಲ್ಲ ಇದ್ಕೊಂಡು ಯಾಕೆ ಸುಮ್ಕಿದ್ದೀವಿ ರೀ? ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು ರೀ. ಒಗ್ಗರಣೆ, ಸಾಂಬಾರು ಸೂಪರ್, ಅದ್ಭುತವಾಗಿದೆ. ಯಾರೋ ಮಾಡಿದ್ದು? ನಾನೇ ರೀ, ನಾನೇ ಮಾಡಿದ್ದು. ಲೇ ಗಜ, ನನ್ ಜೊತೆಲೇ ಇದ್ದೆ ನೀನು. ನೀನ್ ಯಾವಾಗ್ಲೇ ಮಾಡಿದೆ ಸಾಂಬಾರು? ರೀ, ಅವನು ಸಾಂಬಾರ್ಗೆ ಏನೇನ್ ಬೇಕೋ ಅದೆಲ್ಲ ಹಾಕಿದ. ನಾನು ಸೋಟ್ ಎತ್ಕೊಂಡು ಚೆನ್ನಾಗಿ ತಿರುವ್ದೆ. ಒಗ್ಗರಣೆ, ಇದೇನೋ ಹೊಸ ಐಟಮ್ಮು. ಇದ್ರ ಹೆಸರೇನೋ? ನಿಮ್ಗೆ ಅಂತಾನೆ ನಾನು ಹೊಸದಾಗಿ ಮಾಡ್ಕೊಂಡ್ ಬಂದಿರೋ ಅಡುಗೆ. ಹೆಸರೇಳು? ಮಂಡಕ್ಕದ ಸೂಪ್. ಹೆಸರೇ ಅದ್ಭುತವಾಗಿದೆಲ್ಲ. ರುಚಿ ಇನ್ನು ಹೆಂಗಿರ್ಬೇಕು? ಮಂಡಕ್ಕೂ ಸೂಪ್ ಅಂದ್ರೆ ಏನಮ್ಮ? ಮಂಡಕ್ಕದ ಸೂಪ್ ಅಂದ್ರೆ ಕಪ್ಪೆ ಕಾಲ್ ಸೂಪು. ಕಪ್ಪೆ ಕಾಲ್ ಸೂಪ? ನೋಡಿದ್ರ ಎರಡೇ ಗುಟ್ಕು ಕುಡ್ದಿದ್ದು ಕಾಲ್ಗೆ ಎಷ್ಟು ಶಕ್ತಿ ಬಂದಿದೆ. ಎಗರ್ತಾ ಇದ್ದೀರಾ? ನೀವ್ ಊಟ ಮಾಡ್ತಾ ಇದ್ದೀರಾ, ನಮ್ಮನ್ ಕರೀಲೇ ಇಲ್ಲ. ನಿಮ್ದಿನ್ನ ಊಟ ಆಗಿಲ್ವಾ? ಇಲ್ಲ. ಮತ್ತೆ ನಿಮ್ ಯಜಮಾನ್ರು ಆಗ್ಲೇ ಅಷ್ಟೊಂದ್ ನಾಯಿ ಬಿಸ್ಕೆಟ್ ತಗೊಂಡ್ ಹೋಗ್ತಾ ಇದ್ರು. ಅದು ನಾಯಿಗೆ, ನಮ್ಗಲ್ಲ. ಈಗ ನಾವು ಊಟ ಮಾಡ್ಬೋದಲ್ಲ? ನಮ್ ಡ್ಯಾಡಿ ಊಟ ಮಾಡ್ತಾ ಇರೋದು ಕಾಣಿಸೋದಿಲ್ವಾ? ಇವ್ರದ್ದು ಊಟ ಆದ್ಮೇಲೆ ನಮ್ಮನ್ ಕರೀತೀರಾ? ಇಲ್ಲ, ಮಿಕ್ಕಿದ್ರೆ ಅದನ್ನ ಭಿಕ್ಷುಕದವ್ರಿಗೆ ಹಾಕ್ಬೇಕು. ನೀವು ನಾಳೆನೋ ನಾಳಿದ್ದೋ ಬನ್ನಿ. ಮನೇಲಿ ಸಂಜೆಯಿಂದ ಕರೆಂಟ್ ಇಲ್ಲ, ಯಾಕೆ? ನೀವ್ ಮೇಲಿದ್ದೀರಲ್ವಾ, ಅದಕ್ಕೆ ಕರೆಂಟ್ ಮೇಲ್ ಹತ್ತುತ್ತಾ ಇಲ್ಲ. ನಾಳೆ ಮೋಟರ್ ಹಾಕ್ತಿವಿ, ಬರತ್ತೆ. ಯಜಮಾನ್ರೆ, ಆ ಆಲೂಗೆಡ್ಡೆ ನನ್ನ ಮಗುಂಗೆ ನಮ್ಮನೇಲಿ ಮಾಡೋ ಪೌಷ್ಟಿಕ ಆಹಾರ ಸಾಕಾಗಲ್ವಂತೆ. ಅದಕ್ಕೆ ಪ್ರತಿದಿನ ಕೋಳಿ ಮೊಟ್ಟೆ, ಮೇಕೆ ಹಾಲು ಬೇಕಂತ. ಯಾಕೆ? ಮೇಕೆ ಪಿಕ್ಕೆ ಬೇಡವಂತ ಕರಿಯವನ್ನ. ಎಕ್ಸ್ಕ್ಯೂಸ್ ಮೀ, ನಾನು ಒಳಗೆ ಬರ್ತಾ ಇದ್ದೀನಿ. ಒಳಗ್ ಬರಕ್ ಬೇಕಾಗಿರೋದು ಪರ್ಮಿಷನ್, ಇನ್ಫಾರ್ಮೇಶನ್ ಅಲ್ಲ. ಅಪರಾಧಿಗಳ ಹತ್ರ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಪರಾಧಿ ಯಾರು? ನೀವ್ಯಾರು? ಇದು ಲಯನ್ ಹೌಸ್ ಅಲ್ವಾ? ಹೌದು. ಮತ್ತೆ ಕರೀರಿ ನಿಮ್ ಕುಟುಂಬನ. ಎಲ್ಲಿದ್ದೀರಾ? ಬರ್ರಪ್ಪ, ಯಾರೋ ಬಂದವ್ರೆ. ಮನೆ ಯಜಮಾನ್ರು ನೀವೇ ಅಲ್ವಾ? ಹೌದು, ನಾನೇ. ಏನೀಗ? ಮತ್ತೆ ನೀವೇ ಅಪರಾಧಿ. ನಾನು ರೆಂಟ್ ಕಂಟ್ರೋಲ್ ಆಫೀಸಿಂದ ಬರ್ತಾ ಇದ್ದೀನಿ. ಇಲ್ಲಿ ಒಳ್ಳೆಯವ್ರು ಯಾರು? ನಾವೆಲ್ಲ ಒಳ್ಳೆಯವ್ರೆ. ಕ್ಯಾರೆಕ್ಟರ್ ಅಲ್ಲ ರೀ, ಹೆಸರು. ಒಳ್ಳೆಯವನೇ, ಒಳ್ಳೆಯವನೇ. ಇವರೇ ಒಳ್ಳೆಯವರು. ಏನೀಗ? ಇವರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವು ಕೊಟ್ಟಿರೋ ಮನೆಗೆ ಬರೀ 15 ರೂಪಾಯಿ ಚಾರ್ಜ್ ಮಾಡಬೇಕು. ಆದ್ರೆ ನೀವು 4,000 ರೂಪಾಯಿ ತಗೋತಾ ಇದ್ರಂತೆ. ನಂಗೆ ಊಟನೇ ಹಾಕಲ್ಲ, ಖಾಲಿ ಹೊಟ್ಟೆ ಎಷ್ಟು ದಿನ ಅಂತಿರ್ಲಿ? ಅಲ್ಲಿ ನೋಡಿ, ಆ ಮಗು ಹೊಟ್ಟೆ ಬೆನ್ನು ತಗುಲ್ತಾ ಇದೆ. ಇದಕ್ಕೆ ಪರಿಹಾರ ಆಗ್ಲೇಬೇಕು. ಏನಾಗ್ಬೇಕು ಹೇಳಿ? ನಿಮ್ಮ ಆಸ್ತಿಲಿ ಅರ್ಧ ಅವನ್ ಬರ್ಬಿಡಿ. ಯಜಮಾನ್ರೇ, ಬೆಣ್ಣೆ ಗಣೇಶನ ಹೊಟ್ಟೆ ಇದ್ದಂಗಿದೆ ಇವನ್ ಹೊಟ್ಟೆ. ಈ ಹೊಟ್ಟೆ ಬೆನ್ನು ಗಂಟ್ಕೊಂಡಿದೆ ಅಂತ ಅವ್ನು ಹೇಳ್ದಾಗ್ಲೇ ನನಗೆ ಡೌಟ್ ಬಂತು, ಇವನು ಅವ್ರ ಕಡೆವನೇ ಅನ್ಬಿಟ್ಟು ಅಂತ. 4 ಸರಿಯಾಗಿ ಬಿಟ್ರೆ ಅಣ್ಣ ಬಾಯ್ ಬಿಡ್ತಾನೆ. ಬಾಯ್ಸ್ ಅಟ್ಯಾಕ್! ಇದೇನ್ ಬಾಯ್ಸ್ ಅಂದ್ರೆ ಇವ್ರು ಹೋಗ್ಬಿಟ್ರ? ಇವರು ಒಂಥರ ಬಾಯ್ಸೆ. ಏನೆಲ್ಲ ಹಿಂಗ್ ನೋಡ್ತಾ ಇದ್ದೀರಾ? ಏನ್ ನೋಡೋದ? ಅಯ್ಯ ನಿನ್ನಲೇ ಸಾರಿ, ನನ್ನ ಬಿಟ್ಬಿಡಿ. ನಾನು ಗೌರ್ಮೆಂಟ್ ಆಫೀಸರ್ ಅಲ್ಲ, ನಾನು ಒಪ್ಕೋತೀನಿ. ನಾನು ನಾಡ್ತವನು. ಲೇ ಒಳ್ಳೆಯವನೇ, ಕೆಟ್ಟವನೇ, ನನ್ನ ಹತ್ರ ತಗೊಂಡಲ್ಲ 50,000. ಎಲ್ಲೋ ನೋಡಮ್ಮ, ಟು ಬಿ ಫ್ರಾಂಕ್, ಈಗ ನನ್ನ ಹತ್ರ ದುಡ್ಡಿಲ್ಲ. ಕೊಟ್ಟಿಲ್ಲ ಅಂದ್ರೆ ಮಾಂಜಾನೆ.
ಮೈ ಮೇಲೆ ಕೈ ಇಟ್ರೆ ದುಡ್ಡು ಸಿಗಲ್ಲ, ದುಡ್ಡು ಸಿಗ್ಬೇಕು ಅನ್ನಂಗಿದ್ರೆ ಮೈ ಮೇಲೆ ಕೈ ಇಡಂಗಿಲ್ಲ. ಮತ್ ಯಾವಾಗ ಕೊಡ್ತೀಯ ದುಡ್ಡು? ಕೋರ್ಟ್ಗೆ ಹೋಗೋಣ, ಜಡ್ಜ್ ಸಾಹೇಬ್ರಿಗೆ ಹೇಳ್ತೀನಿ, ಮಹಾಸ್ವಾಮಿ ನಾನ್ ಪಾಪರ್ ಆಗ್ಬಿಟ್ಟಿದೀನಿ, ಈ 50,000ನ ತಿಂಗಳಿಗೆ ₹1 ಅಂತ ಕೊಟ್ಬಿಡ್ತೀನಿ, ನೀವು ಅದಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ, ಆಗ ತಗೊಳ್ಳಿ. ಲೇ, ಇನ್ನು ಅರ್ಧ ನಿಮಿಷನೂ ಇವ್ರು ನಮ್ ಕಣ್ಮುಂದೆ ಇರಬಾರ್ದು, ಎತ್ತಾಚೆ ಬಿಸಾಕ್ರು. ಏನ್ ಗಲಾಟೆ? ನಿನ್ ಮಾತು ಕೇಳ್ಬೇಕಿತ್ತು ತಮ್ಮಣ್ಣ, ತಪ್ಪು ಮಾಡ್ಬಿಟ್ಟೆ. ಈಗ ಗೊತ್ತಾಯ್ತಾ ನಾನೇನ್ಕೆ ಇವ್ರ ಮನೆಯಿಂದ ಆಚೆ ಹಾಕಿದಂತ? ಇನ್ನೂ ಏನ್ರಿ ಮುಹೂರ್ತ ನೋಡ್ತಾ ಇದ್ದೀರಾ? ಹಾಕೊಂಡ್ರು ಬ್ರೋ. ನೀ ನಮ್ಮನ್ನ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ನಾನ್ ನಿಮ್ಮನ್ನ ಒಡೆದು ಚಟ್ನಿ ಮಾಡಿ ಹಿಂದಕ್ಕೆ ಬಿಸಾಕಿದ್ರೆ ಮಾತ್ರ ಹೋಗಕ್ ಸಾಧ್ಯ. ಇವನೇನು ಬರ್ಮೋಡ ಚಡ್ಡಿ ಹಾಕೊಂಡು ಸಮರಸಿಂಹ ರೆಡ್ಡಿ ರೇಂಜ್ ಡೈಲಾಗ್ ಹೊಡಿತಾವನೆ. ನಿಲ್ಸಿ ಹುಚ್ಚಪ್ಪರೇ, ಹೊರಗಡೆ ತುಂಬಾ ಗಲಾಟೆ ಕೇಳಿಸ್ತಾ ಇದೆ, ಅದಕ್ಕೆ ಒಳಗ್ ಬಂದೆ. ಏನಿದ್ ಗಲಾಟೆ? ಇವ್ರ ಬಾಡಿಗೆ ಮನೆಯವರು ಸರಿ ಇಲ್ಲ, ಅದಕ್ಕೆ ಒದ್ದು ಹೊರಗಡೆ ಆಗ್ತಾ ಇದ್ದೀನಿ. ಬಾಡಿಗೆ ಮನೆಯವರು ಅಂದ್ರೆ ಕೇವಲ ಆಗೋಯ್ತು ನಿಮ್ಗೆ. ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಮನೆಗೆ ಬನ್ನಿ, ನಾನ್ ಜಾಗ ಕೊಡ್ತೀನಿ ನಿಮ್ಗೆ. ಗೋವಿಂದ ತಿರುಪತಿ ತಿರುಮಲ ವೆಂಕಟೇಶ, ಅದು ಎಷ್ಟು ವರ್ಷದಿಂದ ನಿನ್ನ ಈ ವೇಷ.